ಹೆಲ್ಲೋ ಫುಡೀಸ್. ನಿಮ್ಮ ಮಕ್ಕಳು ಯಾವಾಗಾದ್ರೂ ಸೊಪ್ಪು ತರಕಾರಿ ಬೇಡ ಅಂತ ಹಠ ಮಾಡ್ತಾರಾ? ಹಾಗಿದ್ರೆ ಈ ನಮ್ಮ ಪಾಲಕ್ ಚಪಾತಿ ರೆಸಿಪಿ ಟ್ರೈ ಮಾಡಿ. ಇದರಲ್ಲಿ ಮಕ್ಕಳಿಗೆ ಪಾಲಕ್ ಹಾಕಿರೋದು ಗೊತ್ತಾಗಲ್ಲ, ಹಾಗೆ ಇಷ್ಟಪಟ್ಟು ತಿಂತಾರೆ. ಬೇಕಾಗಿರುವ ಸಾಮಗ್ರಿಗಳು: 5 ಕಂತೆ ಪಾಲಕ್ ಸೊಪ್ಪು, ಅರ್ಧ kg ಗೋಧಿ ಹಿಟ್ಟು, 1 ಇಂಚ್ ಶುಂಠಿ, 1 ಟೀ ಸ್ಪೂನ್ ಜೀರಿಗೆ, 6 ಬಿಡಿಸಿರುವ ಬೆಳ್ಳುಳ್ಳಿ, 12 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಗೆ ಎಣ್ಣೆ. ಮೊದಲಿಗೆ ಕುದಿಯುವ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕೋಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಈಗ ಬೆಂದಿರುವ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ಹದಕ್ಕೆ ರುಬ್ಕೋಬೇಕು. ಈಗ ಕಲಿಸುವ ಪಾತ್ರೆಗೆ ಗೋಧಿ ಹಿಟ್ಟು, 3 ಟೀ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿರುವ ಮಿಶ್ರಣ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು. ಮಾಡ್ಕೊಂಡಿರೋ ಉಂಡೆನ ಹಿಟ್ಟಿನಲ್ಲಿ ಡಿಪ್ ಮಾಡಿ ಸ್ವಲ್ಪ ಲಟ್ಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ಫೋಲ್ಡ್ ಮಾಡಿ ಲಟ್ಸಿದ್ರೆ ಚಪಾತಿ ಸಾಫ್ಟ್ ಹಾಗೂ ಲೇಯರ್ಸ್ ಹಾಗೆ ಬರುತ್ತೆ. ಈ ಚಪಾತಿನ ಆಯಿಲ್ ಹಾಕಿ ಸುಟ್ರೆ ಸಾಫ್ಟಾಗಿ ರುಚಿ ರುಚಿಯಾಗಿರುತ್ತೆ. ಅದೇ ನೀವು ಆಯಿಲ್ ಹಾಕಲ್ಲ, ಹೆಲ್ತ್ ಕಾನ್ಶಿಯಸ್ ಅಂದರೆ ಅದು ನಿಮ್ಮ ಇಷ್ಟ. ಈ ಪಾಲಕ್ ಚಪಾತಿ ಜೊತೆ ಟೊಮ್ಯಾಟೊ ಕೆಚಪ್ ಹಾಕೊಂಡು ತಿಂತಾ ಇದ್ರೆ ಆಹಾ ಯಮ್ಮಿಯಾಗಿರುತ್ತೆ. ನಿಮಗೆ ಈ ನಮ್ಮ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.